ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ SK ಗಾರ್ಡನ್ ಟಿಪ್ಸ್. ನಾನು ಸುಮತಿ. ಫ್ರೆಂಡ್ಸ್, ಇವತ್ತಿನ ನಮ್ಮ ವಿಡಿಯೋದಲ್ಲಿ ಸೇವಂತಿಗೆ ಗಿಡದ ಬಗ್ಗೆ ಕೆಲವೊಂದು ಮಾಹಿತಿ ಕೊಡ್ತೀನಿ. ನಿಮಗೆ ತುಂಬಾ ವಿಡಿಯೋ ಮಾಡಿ ಹೇಳಿದ್ದೀನಿ. ಆ ಸೀಸನಿಗೆ ಏನು ಮಾಡಬೇಕಂತ ಹೇಳಿದ್ದೀನಿ. ಇವಾಗ ಬೇಸಿಗೆ ಸ್ಟಾರ್ಟಿಂಗ್ನಲ್ಲಿ ಯಾವ ಥರ ಕೇರ್ ತಗೊಳ್ಬೇಕು ಸೇವಂತಿಗೆ ಗಿಡದ ಬಗ್ಗೆ ಅಂತ ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ಮಾಹಿತಿ ಕೊಡ್ತೀನಿ. ನೀವು ಸ್ಕಿಪ್ ಮಾಡಲಾರ್ದೆ ಕೊನೆ ತನಕ ನೋಡಿ. ಹಾಗೆ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ದಯಮಾಡಿ ಮರಿಬೇಡಿ. ತುಂಬಾ ಜನ ವಿಡಿಯೋ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇಲ್ಲ ಅಂತ ಯೂಟ್ಯೂಬ್ ಅವ್ರು ಹೇಳ್ತಾ ಇದ್ದಾರೆ. ಪ್ಲೀಸ್ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಎಲ್ಲ ನೋಡಿದ್ರ ಮೇಲೆ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ. ಹಾಗೆ ನಿಮ್ಗೆ ಏನ್ ಅನ್ಸ್ತಂತ ಕಾಮೆಂಟ್ ಅಲ್ಲಿ ಹೇಳೋದ್ ಮಾತ್ರ ಮರಿಬೇಡಿ. ಓಕೆನಾ? ನೋಡೋಣ, ಈಗ ವಿಡಿಯೋಕ್ಕೆ ಹೋಗೋಣ. ನೋಡಿ ಫ್ರೆಂಡ್ಸ್, ಇವೆಲ್ಲ ಸೇವಂತಿಗೆ ಹೂವು ಆದವಾಗ ನನ್ನ ಗಿಡಗಳು. ಇದ್ರ ಬಗ್ಗೆ ನಾನು ಲಾಸ್ಟ್ ವಿಡಿಯೋದಲ್ಲಿ ಕೂಡ ಎಕ್ಸ್ಪ್ಲೇನ್ ಮಾಡಿದ್ದೆ, ನಿಮ್ಗೆ ತೋರಿಸಿದ್ದೆ. ಈಗ ಯಾಕೆ ತೋರಿಸ್ತಿದ್ದೀನಿ ಅಂದ್ರೆ, ಈ ಸೇವಂತಿಗೆ ಗಿಡ ಬೆಳೆಸೋದು ಒಂದು ದಿವಸ ಅಥವಾ ಒಂದು ತಿಂಗಳು 15 ದಿವಸದ ಕೆಲಸ ಅಲ್ಲ. ಇಡೀ ವರ್ಷ ಇಡೀ ಇದ್ರ ಬಗ್ಗೆ ನಾವು ಜಾಗ್ರತೆ ತಗೊಳ್ತಾನೆ ಇರಬೇಕು. ಕಂಪ್ಲೀಟ್ ವರ್ಷ ಇಡೀ ನಾವು ಅದಕ್ಕೆ ಬೇಕಾದಂತ ಚಾಕ್ರಿ ಮಾಡಿದ್ರೆ 2 ತಿಂಗಳಿಂದ 3 ತಿಂಗಳ ತನಕ ನಮ್ಗೆ ಅದು ಚಂದ ನೋಡ್ಬೋದು. ಬೇರೆ ಅಷ್ಟು 9 ತಿಂಗಳು ನಾವು ಅದಕ್ಕೆ ಸೇವೆ ಮಾಡ್ತಾನೆ ಇರಬೇಕು, ಕೇರ್ ತಗೊಂತಾನೆ ಇರಬೇಕು. ಆವಾಗಲೇ ನಮ್ಮ ಗಿಡ ತುಂಬಾ ಹೂವಾಗುತ್ತೆ, ಕಣ್ ತುಂಬಾ ನೋಡ್ಕೊಳ್ಬಹುದು. ಇಲ್ಲ ಅಂತ ಹೇಳಿದ್ರೆ ನಾವು ಕೇರ್ ತಗೊಂಡಿಲ್ಲ, ಟೈಮ್ ಟು ಟೈಮ್ ಕೇರ್ ತಗೊಂಡಿಲ್ಲ ಅಂದ್ರೆ ಒಂದ್ ಗಿಡದಲ್ಲಿ 10-20 ಹೂವಾಗುತ್ತೆ. ಆವಾಗ ಬೇರೆಯವ್ರ ಮನೇಲಿರೋ ಹೂವುಗಳನ್ನ ನೋಡ್ಬಿಟ್ಟು ನಮ್ಗೆ ಒಂಥರ ಬೇಜಾರಾಗ್ತಾ ಇರುತ್ತೆ. ಅಯ್ಯೋ, ನಮ್ಮ ಮನೇಲಿ ಗಿಡ ಹೂವು ಬರ್ತಾ ಇಲ್ಲಲ್ಲ ಅಂತ. ಈಗ ನೋಡಿ, ಈ ಗಿಡ ನೋಡಿ, ಇದು ಎಕ್ಸಾಂಪಲ್ ಹೇಳ್ತೀನಿ. ಇದು ಮಳೆಗಾಲದಲ್ಲಿ ಆ ಹೂವಾಗಿತ್ತಲ್ಲ, ಅದೇ ಗಿಡ ಇದು ಹೇಗಿತ್ತು ನೋಡಿ. ಆವಾಗ ನಾರ್ಮಲ್ ಆಗಿ ಸ್ವಲ್ಪ ಬೆಳ್ಕೊಂಡಿದೆ. ಮಳೆಗಾಲದಲ್ಲಿ ಆದಷ್ಟು ಬೇಗ ಬೇಗ ಬೆಳೆಯುವಲ್ಲಿ ಯಾವ್ದಾದ್ರು ಜಾತಿದು ಇದೆ ಅಂದ್ರೆ ಸೇವಂತಿಗೆ ಗಿಡಕ್ಕೆ ಮಳೆ ತುಂಬಾ ಇಷ್ಟ. ಸಿಕ್ಕಾಪಟ್ಟೆ ಫಾಸ್ಟ್ ಆಗಿ ಬೆಳೀತಾ ಇರತ್ತೆ. ಆ ಟೈಮಲ್ಲಿ ಅದಕ್ಕೆ ಪಿಂಚಿಂಗ್ ಮಾಡ್ತಾ ಇರ್ಬೇಕು. ಪಿಂಚಿಂಗ್ ಅಂದ್ರೆ ಇನ್ನೇನು ಇಲ್ಲ, ಕುಡಿ ಚೂಟೋದು. ಕುಡಿ ಚೂಡ್ತಾ ಇದ್ರೆ ಏನಾಗುತ್ತೆ, ಸೈಡಿಂದ ಅದಕ್ಕೆ ಎರಡು ಇದ್ಗಡೆ, ಒಂದು ಚಿಗುರಿದ ಕಡೆ 4 ಗಿಡ ಚಿಗುರು ಬಂದ್ಬಿಟ್ಟು ಗಿಡ ಬುಷ್ ಆಗಿ ಬರುತ್ತೆ. ಪ್ರತಿ ಚಿಗುರಲ್ಲೂ ನಮ್ಗೆ ಮೊಗ್ಗಾಗುತ್ತೆ, ಆಮೇಲೆ ಹೂವಾಗುತ್ತೆ. ಅಂದ್ರೆ ಮಳೆಗಾಲದಲ್ಲಿ ತಗೊಳ್ಳುವಂಥದ್ದು ಕೇರ್ ಇದು. ಹಾಗೆ ಈಗ ನಾವು ಮಳೆಗಾಲದಲ್ಲಿ ಗಿಡ ನೆಟ್ರೆ ತಾನೇ ಚಿಗುರು ಬರುತ್ತೆ, ಆವಾಗಲೇ ಅದನ್ನ ಇದ್ ಮಾಡಕ್ಕಾಗತ್ತೆ. ಗಿಡ ನೆಡ್ಬೇಕಿದ್ರೆ ಇವಾಗಲೇ ಜಾಗ್ರತೆ ತಗೊಳ್ಬೇಕಾಗತ್ತೆ. ಈ ಕ್ಲಿಪ್ಪಿಂಗ್ ನೋಡಿ, ಒಂದೊಂದು ಹೂವು ಇದೆ, ಒಂದ್ ಸೈಡಿಂದ ಒಣಗ್ತಾ ಬರ್ತಾ ಇದೆ. ಯಾಕೆ ಈ ತರ ಆಗುತ್ತೆ ಅಂದ್ರೆ, ಈ ಸಾಧಾರಣವಾಗಿ ನಮ್ಮ ಹೈದರಾಬಾದ್ ಕಡೆ ಚಳಿಗಾಲದಲ್ಲೇ ಜಾಸ್ತಿ ಹೂವು ಬರ್ತಿರತ್ತೆ. ಸೇವಂತಿಗೆ ಹೂವು ಬರೋದು ಚಳಿ ಜಾಸ್ತಿ ಇದ್ರೆ ಮಾತ್ರ ಹೂವು ತುಂಬಾ ಚೆನ್ನಾಗಿ ಬರುತ್ತೆ. ಅದೇ ಸ್ವಲ್ಪ ಬಿಸಿಲು ಜಾಸ್ತಿ ಆಯ್ತು ಅಂದ್ಕೊಳ್ಳಿ, ಆ ಹೂವು ಎಲ್ಲ ಬೇಗ ಒಣಗಿ ಹೋಗುತ್ತೆ. ಮತ್ತೇನಾಗುತ್ತೆ ಅಂತ ಹೇಳಿದ್ರೆ ಗಿಡ ಒಣಗಿ ಬರ್ತಾ ಇರುತ್ತೆ. ಆಮೇಲೆ ಇದಕ್ಕೆ ಇನ್ನೊಂದು ಸೇವಂತಿಗೆ ಗಿಡದಲ್ಲಿ ಒಂದು ಪ್ಲಸ್ ಪಾಯಿಂಟ್ ಏನಂದ್ರೆ, ನಮ್ಗೆ ಕೆಳಗಡೆಯಿಂದ ಅದಕ್ಕೆ ಬೇಬಿ ಪ್ಲಾಂಟ್ಸ್ ಆಗಲಿ, ಸಕ್ಕರ್ಸ್ ಅಂತ ಹೇಳ್ತಾರೆ, ಕೆಲವರು ಬೇಬಿ ಪ್ಲಾಂಟ್ಸ್ ಅಂತಾರೆ. ನಾರ್ಮಲ್ ಆಗಿ ಕೆಳಗಡೆಯಿಂದ ಅದು ಸಣ್ಣ ಸಣ್ಣ ಗಿಡಗಳು ಹುಟ್ಟುತ್ತೆ. ಬೇರಿಂದ ಬರುವಂತ ಶಕ್ತಿ ಈ ಸೇವಂತಿಗೆ ಗಿಡಕ್ಕೆ ಒಂದಿದೆ. ಇದು ಇನ್ನೊಂದು ತರದಲ್ಲಿ ಗಿಡ ಇದೆ, ಅದ್ರ ಬಗ್ಗೆ ನಾವು ಇದೇ ವಿಡಿಯೋದಲ್ಲಿ ಹೇಳ್ತೀನಿ ನಿಮ್ಗೆ. ನರ್ಸರಿಯಿಂದ ತಂದ ಗಿಡದಲ್ಲಿ ಯಾಕೆ ಬರಲ್ಲ ಅಂತ ಕೂಡ ಹೇಳ್ತೀನಿ ನಾನು ನಿಮ್ಗೆ, ಅದನ್ನು ನೋಡಿರಂತೆ. ಈಗ ನೋಡಿ, ಈಗ ಇಷ್ಟಕ್ಕೂ ಮುಂಚೆ ಹೂವಾಗಿದ್ದ ಗಿಡಗಳನ್ನೆಲ್ಲ ನೋಡಿದ್ರಲ್ಲ, ಅದೇ ಗಿಡ ಇವಾಗ ಪರಿಸ್ಥಿತಿ ಹೀಗಿದೆ ನೋಡಿ. ಅಂದ್ರೆ ಹೂವೆಲ್ಲ ಕಂಪ್ಲೀಟ್ ಆಗಿ ಒಣಗಿ ಹೋಗಿದೆ. ಇದ್ದ ಹಸಿರು ಎಲೆಯಲ್ಲಿ ಕೆಲವೊಂದು ಕೀಟಗಳು ಕೂಡ ಬಂದ್ ಕೂತಿದೆ ಅದಕ್ಕೆ. ಅಂದ್ರೆ ಆಫಿಡ್ಸ್ ಆಗ್ಲಿ, ಮಿಲಿಬಗ್ಸ್ ಆಗ್ಲಿ, ಇಂಥದ್ದೆಲ್ಲ ಬರ್ತಾ ಇರತ್ತೆ. ಫಂಗಸ್ ಇಂಥದ್ದೆಲ್ಲ ಬರ್ತಾ ಇರುತ್ತೆ. ಯಾಕಂತ ಹೇಳಿದ್ರೆ ಆ ಗಿಡಕ್ಕೆ ಅನುಕೂಲವಾದ ಪರಿಸ್ಥಿತಿ ಅಲ್ಲ ಇದೀಗ. ಇದನ್ನ ಹೀಗೆ ಬಿಟ್ವಿ ಅನ್ಕೊಳ್ಳಿ, ನೆಕ್ಸ್ಟ್ ಇಯರ್ಗೆ ನಮ್ಗೆ ಗಿಡ ಬರೋದು ಕಮ್ಮಿ ಆಗುತ್ತೆ. ಅಂದ್ರೆ ಒಳ್ಳೆ ಕ್ವಾಲಿಟಿ ಗಿಡಗಳು ಬರಲ್ಲ. ನಾನು ಲಾಸ್ಟ್ ಇಯರ್ ಕಟ್ ಮಾಡಿದ್ದಿರಲಿಲ್ಲ, ಈ ತರ ಪ್ರೂನ್ ಮಾಡಿದ್ದಿರ್ಲಿಲ್ಲ, ಅದನ್ನ ಹಾಗೆ ಬಿಟ್ಬಿಟ್ಟಿದ್ದೆ. ಮಳೆಗಾಲ ಬಂದ ಚಿಗುರು ಬಂದಿತ್ತು, ಆದ್ರೆ ಹೂವು ಸ್ವಲ್ಪ ಕಮ್ಮಿನೇ ಬಂದಿತ್ತು ಈ ವರ್ಷ. ಲಾಸ್ಟ್ ಇಯರ್ ಹೋಲ್ಸಕ್ ಹೋದ್ರೆ ಈ ವರ್ಷ ಈ ಗಿಡದಲ್ಲೆಲ್ಲ ಹೂವು ಕಮ್ಮಿ ಬಂದಿದೆ. ಯಾತಕ್ಕೆ ಅಂತೇಳಿ ನಾನೊಂದು ಪ್ರೂನ್ ಮಾಡಿರ್ಲಿಲ್ಲ. ಪ್ರೂನ್ ಮಾಡೋದು ಹೇಗೆ ಅಂತ ನೋಡಿ, ಒಳ್ಳೇದೊಂದು ಪ್ರೂನರ್ ತಗೊಳ್ಳಿ, ಶಾರ್ಪ್ ಇರಬೇಕು. ಒಂದ್ ಸ್ವಲ್ಪ ಅದನ್ನ ಸ್ಟೆರಿಲೈಸ್ ಮಾಡ್ಕೊಳ್ಳಿ. ಆಮೇಲೆ ಎಲ್ಲ ನೀಟಾಗಿ ಒಂದ್ ಸ್ವಲ್ಪ ಬುಡ ಬಿಟ್ಬಿಟ್ಟು ಉಳಿದಿದ್ದೆಲ್ಲ ಕಟ್ ಮಾಡಬೇಡಿ. ಸ್ವಲ್ಪ ಬೇಜಾರಾಗುತ್ತೆ, ಒಳ್ಳೆವೆ ಅಷ್ಟು ತನಕ ಬೆಳೆಸಿದ ಗಿಡಗಳನ್ನ ನಾವು ಕಟ್ ಮಾಡಿ ಬಿಸಾಕ್ಬೇಕಂದ್ರೆ. ಆದ್ರೆ ಗಿಡ ಹೆಲ್ತಿ ಆಗಿರ್ಬೇಕಂತ ಹೇಳಿದ್ರೆ ಕಟ್ ಮಾಡ್ಲಾರ್ದೆ ತಪ್ಪಿದ್ದೇ ಅಲ್ಲ. ಈಗ ಗ್ಯಾಂಗ್ರೀನ್ ಏನಾದ್ರು ಬಂದು ಕಾಲ್ ಬೆರಳು ಏನಾದ್ರು ಕೊಳ್ತೋಯ್ತಂದ್ರೆ ಏನ್ ಮಾಡ್ತೀವಿ, ಕಾಲ್ ಬೆರಳು ತೆಗಿತೀವಿ. ಸ್ವಲ್ಪ ಪಾದ ಇದಾಯ್ತಂದ್ರೆ ಏನ್ ಮಾಡ್ತೀವಿ, ಕಾಲೇ ಕಟ್ ಮಾಡ್ತಾರಲ್ಲ ಡಾಕ್ಟ್ರು. ಅದೇ ತರನೇ ಗಿಡ ಹೆಲ್ದಿ ಆಗಿರ್ಬೇಕಂದ್ರೆ ಈ ತರ ಸ್ವಲ್ಪ ಕಷ್ಟನ ನಾವು ಪಡ್ಲೇಬೇಕಾಗತ್ತೆ. ನನಗೂ ಒಂದ್ ಸ್ವಲ್ಪ ಚೂರು ಅಂತಾನೆ ಇತ್ತು ಕಟ್ ಮಾಡ್ತಾ ಇದ್ದ. ಯಾಕಂದ್ರೆ ಇಷ್ಟು ದಿವಸದಿಂದ ಇಡೀ 2 ವರ್ಷ ಬೆಳೆಸಿದ ಗಿಡಗಳನ್ನ 2 ನಿಮಿಷದಲ್ಲಿ ಕಟ್ ಮಾಡ್ಬೇಕಿದ್ರೆ ತುಂಬಾ ಬೇಜಾರಾಗುತ್ತೆ. ನೋಡಿ, ಮೇಲ್ಗಡೆ ಕೂಡ ಚಿಗುರು ಬರ್ತಾ ಇರತ್ತೆ. ಚಿಗುರು ಬಂದಿದೆಯಲ್ಲ ಅಂತ ಹಾಗೆ ಬಿಡಬಾರ್ದು, ಅದನ್ನ ಬುಡದಿಂದ ಸಮೇತ ಕಟ್ ಮಾಡ್ಬೇಕು. ಇಲ್ಲಾಂದ್ರೆ ಏನಾಗುತ್ತೆ, ಅದು ಒಣಗಿ ಹೋಗುತ್ತೆ ಆಮೇಲೆ ಬೇಸಿಗೆಯಲ್ಲಿ.
ಅಂದ್ರೆ ತುಂಬಾ ಬಿಸಿಲು ಜಾಸ್ತಿ ಆದವಾಗ ಒಣಗಿ ಹೋಗುತ್ತೆ. ಈಗ ಇನ್ನು ಬೇಸಿಗೆ ಸ್ಟಾರ್ಟ್ ಆಗ್ತಾ ಇದೆ, ಇನ್ನೊಂದು ತಿಂಗಳಿಗೆ ಪೂರ್ತಿ ಒಣಗೋಗ್ಬಿಡುತ್ತೆ. ಅದಕ್ಕೋಸ್ಕರ ಇವಾಗಲೇ ನಾವು ಅದಕ್ಕೆ ಕೇರ್ ತಗೊಂಡು ಎಲ್ಲ ಕಟ್ ಮಾಡಿಬಿಡ್ಬೇಕು. ನೋಡಿ ಇಷ್ಟೇ, ಒಂದು 2-3 ಇಂಚ್ ಬಿಟ್ಬಿಟ್ಟು ಉಳಿದಿದ್ದೆಲ್ಲ ಕಟ್ ಮಾಡಿಬಿಡ್ಬೇಕು. ಕಟ್ ಮಾಡಿಬಿಟ್ರೆ ಸಾಕಾಗತ್ತ ಅಂದ್ರೆ ಖಂಡಿತವಾಗಿ ಸಾಕಾಗಲ್ಲ, ಇನ್ನೂ ಸ್ವಲ್ಪ ಜಾಗ್ರತೆ ತಗೊಳ್ಬೇಕಿತ್ತು. ಏನಂತ ಹೇಳಿದ್ರೆ ಈ ಮಣ್ಣನ್ನೆಲ್ಲ ಲೂಸ್ ಮಾಡ್ಬೇಕು. ಅದು ಸುತ್ತಲೂ ಇದ್ದ ಮಣ್ಣನ್ನೆಲ್ಲ ಲೂಸ್ ಸ್ವಲ್ಪ ಜಾಗ್ರತೆಯಾಗಿ ಲೂಸ್ ಮಾಡಿ. ಯಾಕಂದ್ರೆ ಈಗಾಗಲೇ ಕೆಲವು ಗಿಡದಲ್ಲೇ ಬೇಬಿ ಪ್ಲಾಂಟ್ಸ್ ಬರ್ತಾ ಇರ್ತವೆ, ಸಕ್ಕರ್ಸ್ ಬರ್ತಾ ಇರುತ್ತೆ. ಅದನ್ನ ತುಂಡು ಮಾಡಬೇಡಿ, ಹಾಗೆ ಮೆಲ್ಲಕ್ಕೆ ಒಂದು ಯಾವ್ದಾದ್ರು ಶಾರ್ಪ್ ತಗೊಂಡ್ಬಿಟ್ಟು ಸ್ವಲ್ಪ ಮೇಲ್ಮೇಲೆ ಮಣ್ಣನ್ನೆಲ್ಲ ಲೂಸ್ ಮಾಡಿ, ಬೇಕಾದ್ರೆ ಒಂದ್ ಮುಷ್ಟಿ ಯಾವ್ದಾದ್ರು ಗೊಬ್ಬರ ಹಾಕ್ಬೋದು. ಈಗ ಅಂದ್ರೆ ಈ 15 ದಿವಸದೊಳಗೆ 15-20 ದಿವಸದೊಳಗೆ ಹಾಕ್ಬೋದು. ಆಮೇಲೆ ಬಿಸಿಲು ಜಾಸ್ತಿ ಆದಾಗ ಹಾಕಕ್ ಹೋಗ್ಬೇಡಿ. ಊರ್ ಕಡೆ ಈಗ ಬಿಸಿಲು ಜಾಸ್ತಿ ಆಗಿದೆ, ಸೊ ಅದರಿಂದ ಈಗ ಯಾವುದೇ ತರದ್ದು ಗೊಬ್ಬರ ಹಾಕಕ್ ಹೋಗ್ಬೇಡಿ, ಬರೀ ನೀರ್ ಮಾತ್ರ ಹಾಕ್ತಾ ಇರ್ಬೇಕು. ಈ ಮಣ್ಣು ಲೂಸ್ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಕೆಳಗಡೆ ಇರೋ ಬೇರುಗಳಿಗೆ ಗಾಳಿ ಆಡಿ ಅಂದ್ರೆ ಆಕ್ಸಿಜನ್ ಸಿಕ್ಕಿ ಅದರಲ್ಲಿ ಬೇಬಿ ಪ್ಲಾಂಟ್ಸ್ ಬರುತ್ತೆ, ಅಂದ್ರೆ ಸಕ್ಕರ್ಸ್ ಬರುತ್ತೆ. ಬೇರೆ ಈ ಸೇವಂತಿಗೆ ಗಿಡದಲ್ಲಿ ಚಿಗುರು ಎಷ್ಟು ಬರುತ್ತೋ ಅದೇ ತರನೇ ಬೇರಿಂದ ಕೂಡ ಹೊಸ ಗಿಡಗಳು ಬರ್ತಾ ಇರುತ್ತೆ. ನಿಮ್ಗೆಲ್ಲ ಗೊತ್ತಿದ್ದಿದೆ ಅದನ್ನ. ಈಗ ನಾನೆಲ್ಲ ಕಟ್ ಮಾಡಿದ ಮೇಲೆ ತೋರಿಸ್ತೀನಿ ಯಾವ ತರ ಎಷ್ಟೊಂದು ಆಗಿದೆ ಕಟ್ ಮಾಡಿದ್ದು. ನೋಡಿ ನೋಡಿ, ಒಂದು ದೊಡ್ಡ ಹೊರೆ ತುಂಬಾ ಕಟ್ ಆಗಿದೆ. ಇದು 2 ವರ್ಷದಿಂದ ಬೆಳೆಸಿದಂತ ಗಿಡಗಳು. ಈಗ ನಿಮಗ್ ಪ್ರೂನ್ ಮಾಡ್ತಾ ಒಂದು ಡೌಟ್ ಬಂದಿರ್ಬೋದು, ನಮ್ಮನೇಲಿ ಯಾಕೆ ಇಷ್ಟು ಬರ್ಲಿಲ್ಲ, ಅಕ್ಕ ಯಾಕೆ ಅಷ್ಟೊಂದು ಕಟ್ ಮಾಡಿದ್ದಾರೆ ಅಂತ. ನಾನು ಇಷ್ಟು ಮುಂಚೆ ಹೇಳ್ದಂಗೆ ಇದು 2 years ಇಂದ, ಕಳೆದ ವರ್ಷ ನಾನು ಕಟ್ ಮಾಡಿದ್ದಿರ್ಲಿಲ್ಲ. ಸ್ವಲ್ಪ ಕೈ ನೋವಿತ್ತಲ್ಲ, ಅದರಿಂದ ಅಷ್ಟು ಜಾಸ್ತಿ ಕೇರ್ ತಗೊಳಕ್ ಆಗಿರ್ಲಿಲ್ಲ. ಅದಕ್ಕೆ ಕಟ್ ಮಾಡ್ಲಾರ್ದೆ ಹಾಗೆ ಬಿಟ್ಬಿಟ್ಟಿದ್ದೆ. ಅದೇ ಚಿಗುರು ಬಂದ್ಬಿಟ್ಟು ಹೂವಾಗಿತ್ತು, ಅದು ತುಂಬಾ ಹೂವು ಕಮ್ಮಿ ಬಂದಿತ್ತು ಈ ವರ್ಷ. ಕಟ್ ಮಾಡ್ಲಾರ್ದೆ ಇದ್ರೆ ಅದ್ರಲ್ಲಿ ಬರೋ ಹೂವು ಕಮ್ಮಿ ಆಗತ್ತೆ. ಲಾಸ್ಟ್ ಇಯರ್ ಹೊಸ ಗಿಡಗಳೆಲ್ಲ ಸಿಕ್ಕಾಪಟ್ಟೆ ಹೂ ಆಗ್ಬಿಟ್ಟಿತ್ತು, ಈ ವರ್ಷ ತುಂಬಾ ಕಮ್ಮಿ ಆಗಿದೆ. ಇದು 1 ತಿಂಗಳ ಮುಂಚೆ ನಾನು ಪ್ರೂನ್ ಮಾಡಿದ ಗಿಡ. ಇದು ಸ್ಟಾರ್ಟಿಂಗ್ ಅಲ್ಲೇ ಹೂ ಆಗ್ಬಿಟ್ಟಿತ್ತು. ಇದು ಸರಿ ಅಂತೇಳಿ ಈ ಒಂದು ಗಿಡನ ನಾನು ಫಸ್ಟೇ ಪ್ರೂನ್ ಮಾಡಿದ್ದೆ. ಪ್ರೂನ್ ಮಾಡಿದ್ರ ಮೇಲೆ ನೋಡಿ ಎಷ್ಟು ಕೆಳಗಡೆಯಿಂದ ಚಿಗುರು ಬಂದೆ ನೋಡಿ, ಒಂದು ಕೆಳಗಡೆಯಿಂದ ಬೇಬಿ ಪ್ಲಾಂಟ್ಸ್ ಬಂದೆ. ಹಾಗೆ ಫಸ್ಟಿಗಿದ್ದ ಚಿಗುರನ್ನ ಹಾಗೆ ಬಿಟ್ಟಿದ್ರಿಂದ ಅದ್ರ ಹೂವು ಕೂಡ ಆಗಿದೆ. ಬೈ ಚಾನ್ಸ್ ನಮ್ಗೆ ವಾತಾವರಣ ಚೆನ್ನಾಗಿದ್ರೆ, ಚಳಿ ಇನ್ನೂ ಇದ್ರೆ ಆ ಗಿಡದಲ್ಲಿ ಹೂವು ಬರ್ತಿರತ್ತೆ. ಒಂದೊಂದ್ಸತಿ ಮೊಗ್ಗು ಬರುತ್ತೆ, ಅದ್ರ ಹೂವು ಆಗಲ್ಲ, ಅದು ಹಾಗೆ ಒಣಗಿ ಹೋಗ್ಬಿಡುತ್ತೆ. ಅದನ್ನು ಕೂಡ ಕಟ್ ಮಾಡಿಬಿಡ್ಬೇಕು. ಅಂತ ಕೊಂಬೆಗಳಿದ್ರು ಕೂಡ ಕಟ್ ಮಾಡಿಬಿಡ್ಬೇಕು. ಇವಾಗ ನಾನು ಹೇಳ್ದಂಗೆ ಈಗ ಎಲ್ಲ ಮಣ್ಣು ಲೂಸ್ ಮಾಡಿದ್ಮೇಲೆ ಇದನ್ನ ಒಂದು ಸೈಡಲ್ಲಿ ಇಟ್ಬಿಡ್ಬೇಕು. ನೆರಳು ಅಂದ್ರೆ ಸ್ವಲ್ಪ ನೆರಳು ಬಿಸಿಲು ಇರೋ ಕಡೆ ಇಡ್ಬೇಕು. ಪೂರ್ತಿ ನೆರಳಲ್ಲಿ ಇಡಬೇಡಿ, ಹಾಗಂತೇಳಿ ಪೂರ್ತಿ ಕಂಪ್ಲೀಟ್ ಆಗಿ ಬಿಸಿಲಲ್ಲೂ ಇಡಬೇಡಿ. ಒಂದು 25-30% ಬಿಸಿಲು ಬಂದ್ರೆ ಸಾಕಾಗುತ್ತೆ, ಅದಕ್ಕಿಂತ ಜಾಸ್ತಿ ಬರೋದು ಬೇಡ ಈ ಗಿಡಕ್ಕೆ. ಅದಕ್ಕೆ ಮಧ್ಯದಲ್ಲಿ ನಾವು ಮಳೆಗಾಲ ಬರೋ ತನಕ ಯಾವುದೇ ತರದ ಇದಕ್ಕೆ ಗೊಬ್ಬರ ಹಾಕೋದು ಬೇಡ. ಓನ್ಲಿ 2-3 ದಿವಸ ಒಂದ್ಸತಿ ನೀರ್ ಹಾಕ್ತಾ ಇದ್ರು ಸಾಕು. ಅಂದ್ರೆ ಅದು ಪ್ರಾಣ ಇರಬೇಕು, ಆದ್ರೆ ಅದಕ್ಕೆ ಯಾವುದೇ ತರದ್ದು ನಾವು ಅದಕ್ಕೆ ಗೊಬ್ಬರ ಹಾಕ್ಬಾರ್ದು. ಯಾಕಂತೇಳಿ ಅದು ಒಂದ್ ಸ್ವಲ್ಪ ರೆಸ್ಟ್ ಟೈಮ್. ಅದಕ್ಕೆ ಯಾವುದೇ ಗಿಡಗಳಿಗಾಗ್ಲಿ ಒಂದ್ ಸ್ವಲ್ಪ ರೆಸ್ಟ್ ಟೈಮ್ ಇರುತ್ತೆ. ಒಂದು ಗುಲಾಬಿ ಗಿಡನಾರು ಅಷ್ಟೇ, ಒಂದ್ಸತಿ ಹೂವಾಗಿ ಅದಾದ್ರ ಮೇಲೆ ಮತ್ತೊಂದು ತಿಂಗಳು 15 ದಿವಸ ರೆಸ್ಟ್ ತಗೊಂಡ್ಬಿಟ್ಟು ಮತ್ತೆ ಪುನಃ ಚಿಗುರು ಬಂದು ಹೂ ಆಗ್ತಾ ಇರತ್ತಲ್ಲ. ಈ ಸೇವಂತಿಗೆ ಬೇಸಿಗೆಗೆ ರೆಸ್ಟ್ ಟೈಮ್. ಇದಕ್ಕೆ ಅದು ಡಿಸ್ಟರ್ಬ್ ಮಾಡಕ್ ಹೋಗ್ಬಾರ್ದು. ನಾವು ಬರೀ ನೀರ್ ಹಾಕ್ತಾ ಇರ್ಬೇಕಷ್ಟೇ, ಯಾವುದೇ ತರ ಗೊಬ್ಬರ ಹಾಕೋದು ಹೋಗಬೇಡ. ಚೆನ್ನಾಗಿ ಅದಕ್ಕೆ ಬೇಬಿ ಪ್ಲಾಂಟ್ಸ್ ಬರ್ತಾ ಇರುತ್ತೆ. ನೆಕ್ಸ್ಟ್ ನಾವು ಮಳೆಗಾಲದಲ್ಲಿ ಕಟಿಂಗ್ಸು ಬೇಬಿ ಪ್ಲಾಂಟ್ ತೆಗೆದ್ಬಿಟ್ಟು ನೆಡ್ಬೋದು. ಈಗ ನರ್ಸರಿಯಿಂದ ಕೆಲವ್ರು ಗಿಡ ತಂದಿರ್ತಾರೆ, ಒಳ್ಳೊಳ್ಳೆ ಹೂವಾಗಿರುತ್ತೆ, ತುಂಬಾ ಜಾತಿದೆಲ್ಲ ತುಂಬಾ ಚೆನ್ನಾಗಿರೋದೆಲ್ಲ ತಂದಿರ್ತಾರೆ. ನನ್ನ ಹತ್ರ ತುಂಬಾ ಜನ ಕೇಳಿದ ಕ್ವಶನ್ ಏನಂದ್ರೆ, ಅಕ್ಕ ನಾವು ನರ್ಸರಿಯಿಂದ ತಂದ ಗಿಡಗಳು ಯಾಕೆ ಒಣಗಿ ಹೋಗ್ತಾ ಇದೆ, ಯಾಕೆ ಅದರಲ್ಲಿ ನೆಕ್ಸ್ಟ್ ಇಯರ್ಗೆ ನಮ್ಗೆ ಬೆಳೆಸ್ಕೊಳಕ್ ಆಗ್ತಾ ಇಲ್ಲ ಅಂತ. ಫ್ರೆಂಡ್ಸ್, ನೀವು ಇಲ್ಲೊಂದು ಗಮನಿಸ್ಬೇಕು, ನರ್ಸರಿಯಿಂದ ತಂದ ಗಿಡಗಳು ಟಿಶ್ಯೂ ಕಲ್ಚರ್ ಇಂದ ಬಂದ ಗಿಡಗಳು. ಟಿಶ್ಯೂ ಕಲ್ಚರ್ ಅಂದ್ರೆ ವಿಜ್ಞಾನಿಗಳು ಲ್ಯಾಬ್ ಅಲ್ಲಿ ಅಂದ್ರೆ ಪ್ರಯೋಗಶಾಲೆಯಲ್ಲಿ ಅದನ್ನ ಗಿಡನ ತಯಾರು ಮಾಡಿರ್ತಾರೆ. ಅಂತ ಗಿಡಗಳನ್ನ ತಂದ್ಬಿಟ್ಟು ನರ್ಸರಿಯವರು ಅದನ್ನ ಬೆಳೆಸಿ ಅದನ್ನ ಹೂ ಆದ್ರ ಮೇಲೆ ನಾವು ಸೇಲ್ ಮಾಡಿರ್ತಾರೆ. ಆ ಟಿಶ್ಯೂ ಕಲ್ಚರ್ ಇಂದ ಬಂದ ಗಿಡಗಳಲ್ಲಿ ಕೆಲವು ಕೆಳಗಡೆಯಿಂದ ಬೇಬಿ ಪ್ಲಾಂಟ್ಸ್ ಬರೋದಿಲ್ಲ, 99% ಬರಲ್ಲ. ಎಲ್ಲೋ 1-2 ಬರ್ಬೋದು ಅಷ್ಟೇ, ಬಿಟ್ರೆ ಉಳಿದಿದ್ ಬಾಕಿ ಎಲ್ಲದೂ ಸತ್ತೋಗುತ್ತೆ. ಕಟಿಂಗ್ ತೆಗೆದಿಟ್ರು ಕೂಡ ಸತ್ತೋಗುತ್ತೆ. ಈಗ ನಿಮ್ಗೆ ಉದಾಹರಣೆ ಹೇಳ್ಬೇಕಂದ್ರೆ ಬಾಳೆ ಮರಗಳ ತೋಟದಲ್ಲಿ ನೋಡಿರ್ಬೋದು ನೀವು, ಒಂದ್ಸತಿ ಬಾಳೆ ಕೊನೆ ಹಾಕಿದ ಮೇಲೆ ಆ ಬಾಳೆ ತೋಟ ಕಂಪ್ಲೀಟ್ ಆಗಿ ತೆಗೆದ್ಬಿಟ್ಟು ನೆಕ್ಸ್ಟ್ ನೆಡ್ತಾರೆ. ಈಗ ಈ ಕ್ಲಿಪ್ಪಿಂಗ್ ಅಲ್ಲಿ ನೋಡ್ತಿರ್ಬೋದು, ಇದನ್ನ ಕಟಿಂಗ್ ತಂದು ನೆಟ್ಟಾವಾಗಿಂದ ಸ್ಥಿತಿ ಇದು, ಅಂದ್ರೆ 2 years ಬ್ಯಾಕ್ ಇಂದಿದ್ದು. ಫಸ್ಟ್ ಸ್ಟಾರ್ಟಿಂಗ್ ಹೇಗಾಗಿತ್ತು ನಂದು ಸೇವಂತಿಗೆ ಗಿಡ ಅಂತ ತೋರಿಸ್ತಿದ್ದೀನಿ ನಿಮ್ಗೆ. ಅವಾಗೆಲ್ಲ ಸಣ್ಣ ಸಣ್ಣದ್ ನಾನು 10 rupees 15 rupees ಕೊಟ್ಬಿಟ್ಟು ತರಿಸಿದ್ದೆ ಒಂದು ಗಿಡ. ಸುಮಾರು ಒಂದು 25-30 ಜಾತಿ ಗಿಡ ತರಿಸಿದ್ದೆ. ಆದ್ರೆ ಕೆಲವುದೆಲ್ಲ ಲಾಸ್ಟ್ ಇಯರ್ ಊರಿಗೆ ಹೋದಾಗೆ ಕೆಲವುದೆಲ್ಲ ಸತ್ತೋಗ್ಬಿಟ್ಟಿತ್ತು, ಕೆಲವ್ದು ಮಾತ್ರ ಬದುಕಿತ್ತು. ಇದು ನೋಡಿ ಸ್ವಲ್ಪ ಅದೇ ಗಿಡಗಳು ಸ್ವಲ್ಪ ಬೆಳೆದ್ರ ಮೇಲಿಂದ ತೋರಿಸ್ತಾ ಇದ್ದೀನಿ ನಿಮ್ಗೆ, ಅಂದ್ರೆ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತಾ ಇದ್ದೀನಿ. ಇದು ನೋಡಿ ಮಳೆಗಾಲದಲ್ಲಿ ಇಷ್ಟು ಚೆನ್ನಾಗಿ ಬೆಳೆಯುತ್ತೆ. ಮಳೆಗಾಲದಲ್ಲಿ ಫಾಸ್ಟ್ ಆಗಿ ಬೆಳೆಯೋ ಯಾವ್ದಾದ್ರು ಗಿಡ ಇದೆ ಅಂದ್ರೆ
ಸೇವಂತಿಗೆ ಗಿಡನೇ ತುಂಬಾ ಚೆನ್ನಾಗಿ ಬೆಳೆಯುತ್ತೆ ಮಳೆಗಾಲದಲ್ಲಿ. ಸಣ್ಣ ಕಟಿಂಗ್ ತೆಗೆದು ನಟ್ರು ಸಾಕು ತುಂಬಾ ಚೆನ್ನಾಗಿ ಬರುತ್ತೆ. ನಾವು ಅದನ್ನ ಪ್ರೂನ್ ಮಾಡ್ಕೊಂತ ಇದ್ರೆ ಚೆನ್ನಾಗಿ ಹೂವು ಬುಷಿಯಾಗಿ ಬೆಳುತ್ತೆ. ಈಗ ನಿಮಗೆ ಗೊತ್ತಾಯ್ತಲ್ಲ, ಈಗ ಒಣಗಿದ ಹೂವು ಗಿಡನ ಹೇಗೆ ನಾವು ಕಾಪಾಡ್ಕೊಳ್ಬೇಕಂತ. ನರ್ಸರಿ ತಂದ ಗಿಡ ಯಾಕೆ ಬದುಕಲ್ಲ ಅನ್ನೋದು ಕೂಡ ಹೇಳಿದೀನಿ ನಿಮ್ಗೆ. ಅರ್ಥ ಆಗಿದೆ ಅನ್ಕೊಂಡಿದೀನಿ. ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಒಂದು ಸಣ್ಣ ವಿಡಿಯೋ ಮಾಡಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ನೆಕ್ಸ್ಟ್ ಒಳ್ಳೆ ವಿಡಿಯೋದಲ್ಲಿ ಬರ್ತೀನಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಕೊಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರ್ದಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, 4 ಜನಕ್ಕೆ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗುತ್ತೆ. ಅಲ್ಲಿ ತನಕ ಬಾಯ್, ಟೇಕ್ ಕೇರ್.